Guys, welcome back to my YouTube channel that is Swapna's Tutorial. So ನೀವೇನೋ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ. ಸೊ ಇವತ್ತು ನಾನು ಮಾಡ್ತಿರೋ ಸಬ್ಜೆಕ್ಟ್ ಯಾವುದು ಅಂದ್ರೆ ಸೆಕೆಂಡ್ ಸೆಮ್ ಬಿಕಾಮ್ನ ಇಂಗ್ಲಿಷ್ ಸಬ್ಜೆಕ್ಟ್ನ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಸೊ ಅದರಲ್ಲಿ ನಾನು ಆಲ್ರೆಡಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ, ಗ್ರಾಮರ್ ಆಗಿರ್ಬೋದು, ಲೆಸನ್ಸ್ ಆಗಿರ್ಬೋದು. ಸೊ ಅದರಲ್ಲಿ ಇನ್ನೂ ಒಂದು ಲೆಸನ್ 1-2 ಲೆಸನ್ಸ್ ಅಷ್ಟೇ ಬಾಕಿ ಇರೋದು, ಅದು ನಾನು ಬೇಗನೆ ಕವರ್ ಅಪ್ ಮಾಡ್ಕೊಂಡು ಹೋಗ್ತೀನಿ. ಸೊ ಅದರಲ್ಲಿ ಒಂದು ಲೆಸನ್ ಯಾವುದು ಅಂದ್ರೆ ಕನ್ಫೆಷನ್ ಆಫ್ ಅ ಬುಕ್ ರಿವ್ಯೂವರ್ ಅಂತ ಹೇಳಿ, ಇದನ್ನ ಬರ್ದಿರೋದು ಜಾರ್ಜ್ ಆರ್ವೆಲ್ ಅವರು. ಸೊ ಈ ಒಂದು ಕನ್ಫೆಷನ್ ಆಫ್ ಅ ಬುಕ್ ರಿವ್ಯೂವರ್ ತುಂಬಾ ಅಂದರೆ ತುಂಬ ಚೆನ್ನಾಗಿದೆ. ಸೊ ತುಂಬ ಈಸಿಯಾಗಿ ನೀವು ಆನ್ಸರ್ಗಳನ್ನ ಬರಿತಾ ಹೋಗ್ಬೋದು. ಸೊ ಇವಾಗ ನಾನು ಡೈರೆಕ್ಟ್ ಒಂದು ಸ್ಟೋರಿಗೆ ಹೋಗೋಕ್ಕಿಂತ ಮುಂಚೆ ಬ್ಯಾಕ್ಗ್ರೌಂಡ್ ಆಫ್ ದ ಸ್ಟೋರಿನ ನಾನು ಹೇಳ್ತಾ ಹೋಗ್ತೀನಿ. ಸೊ ಏನಿದು ಕನ್ಫೆಷನ್ ಅಂದರೆ ಏನು, ಬುಕ್ ರಿವ್ಯೂವರ್ ಅಂದರೆ ಯಾರು, ಕನ್ಫೆಷನ್ ಮೀನಿಂಗ್ ಏನು ಅಂತ ಹೇಳಿ ನಾವು ಫಸ್ಟ್ ತಿಳ್ಕೊಬೇಕಲ್ವಾ. ಸೊ ಕನ್ಫೆಷನ್ ಅಂದರೆ ಏನು ಅಂದರೆ ತಪ್ಪು ಒಪ್ಪಿಗೆ ಅಂತ ಹೇಳಿ, ಓಕೆನಾ. ಮುಂದೆ ಹೇಳ್ತಾ ಹೋಗ್ತೀನಿ ಯಾಕೆ ಈ ಒಂದು ತಪ್ಪು ಒಪ್ಪಿಗೆ ಅನ್ನೋ ವರ್ಡ್ನೇ ಫಸ್ಟ್ ಇಟ್ಟಿದ್ದಾರೆ ಅಂತ ಹೇಳಿ. ನೆಕ್ಸ್ಟ್ ಬುಕ್ ರಿವ್ಯೂವರ್ ಅಂದರೆ ಯಾರು, ಇವಾಗ ನಾವು ಯಾವುದೇ ಒಂದು ಬುಕ್ಸ್ ತಗೋಬೇಕಾದ್ರೆ, ಇವಾಗ ಕಾಲೇಜ್ ಬುಕ್ಸು, ಸ್ಕೂಲ್ ಬುಕ್ಸು, ಯಾರು ಟೀಚರ್ಸ್ ಹೇಳಿದ ತಕ್ಷಣ ನಾವು ಅದನ್ನು ತಗೊಳ್ತೀವಿ. ಬಟ್ ನಾವು ಒಂದು ಸ್ಟೋರಿ ಓದಬೇಕಾದ್ರೂ ಅಥವಾ ಒಂದು ಮ್ಯಾಗ್ಝಿನ್ಸು ಅಥವಾ ಏನೇ ಒಂದು ಬುಕ್ಸ್ ಇರಲಿ, ಯಾವುದೇ ಒಂದು ಕಥೆಗಳ ಬುಕ್ಸ್ ಇರಲಿ, ಯಾವುದೇ ಒಂದು ಬುಕ್ಸ್ ಇದ್ರೂ ಕೂಡ ನಾವು ತಗೋಬೇಕಾದ್ರೆ ನಾವು ಸುಮಾರು ಸತಿ ಯೋಚನೆ ಮಾಡ್ತೀವಿ ಈ ಬುಕ್ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ. ಸೊ ಅದು ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ತಿಳ್ಕೊಳ್ಳೋದಕ್ಕೆ ನಾವೇನು ಮಾಡ್ತೀವಿ ಅಂದರೆ ರಿವ್ಯೂ ಹಾಕಿರ್ತಾರಲ್ವಾ, ರಿವ್ಯೂನ ನೋಡ್ತೀವಿ. ವೆದರ್ ರಿವ್ಯೂ ಚೆನ್ನಾಗಿತ್ತು ಅಂದರೆ ಓಕೆ ನಾವು ಆ ಬುಕ್ನ ಪರ್ಚೇಸ್ ಮಾಡ್ತೀವಿ, ಓಕೆ ಇದರಲ್ಲಿ ಏನೋ ಒಳ್ಳೆ ಕಂಟೆಂಟ್ ಇದೆ ಅಂತ ಹೇಳಿ. ಅಕಸ್ಮಾತ್ ರಿವ್ಯೂ ಚೆನ್ನಾಗಿ ಹಾಕಿಲ್ಲ ಅಂದರೆ ನಾವು ಆ ಬುಕ್ನ ತೊಗೊಳಕ್ಕೆ ಹೋಗಲ್ಲ, ಓಕೆನಾ. ಸೊ ಬುಕ್ ರಿವ್ಯೂವರ್ ಅಂದರೆ ಯಾರನ್ನ ನಾವು ಕರಿತೀವಿ ಅಂದರೆ ಆ ಬುಕ್ನ ಸ್ಟಡಿ ಮಾಡಿ ಓದಿ ಅದರಲ್ಲಿರೋ ಒಳ್ಳೆ ಕಂಟೆಂಟ್ಸ್ ಇದೆಯಾ ಇಲ್ವಾ ಅಂತ ಹೇಳಿ ಅವರು ಪ್ರಾಂಪ್ಟಾಗಿ ಆನ್ಸರ್ ಕೊಡ್ತಾರಲ್ಲ, ಅವ್ರನ್ನ ನಾವು ಬುಕ್ ರಿವ್ಯೂವರ್ ಅಂತ ಹೇಳಿ ಕರಿತೀವಿ, ಓಕೆನಾ. ಸೊ ಇಲ್ಲಿ ಕನ್ಫೆಷನ್ ಆಫ್ ಅ ಬುಕ್ ರಿವ್ಯೂವರ್ ಅಂದರೆ ಏನು ಅಂದರೆ, ಸೊ ಅದಕ್ಕಿಂತ ಮುಂಚೆ ನಾನು ಫಸ್ಟು ಸ್ವಲ್ಪ ಬ್ಯಾಕ್ಗ್ರೌಂಡ್ ಹೇಳ್ತಾ ಹೋಗ್ತೀನಿ, ಅದರಲ್ಲೇ ನಿಮ್ಗೆ ಆನ್ಸರ್ ಅನ್ನೋದು ಸಿಗುತ್ತೆ. ಸೊ ಈ ಒಂದು ಕನ್ಫೆಷನ್ ಆಫ್ ಅ ಬುಕ್ ರಿವ್ಯೂವರ್ ಅನ್ನೋದು ಪಬ್ಲಿಷ್ ಆಗಿದೆ ಯಾವಾಗ ಅಂದರೆ 1946 ಸೊ ಇಲ್ಲಿ ಜಾರ್ಜ್ ಆರ್ವೆಲ್ ಅವರು ಯಾವುದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂದರೆ, ಅವರು ಬುಕ್ ರಿವ್ಯೂವರ್ ಆದಾಗ ಏನೇನೆಲ್ಲ ಡಿಫಿಕಲ್ಟೀಸ್ ಫೇಸ್ ಮಾಡ್ತಿದ್ರು ಅಂದರೆ ಏನೇನೆಲ್ಲ ಕಷ್ಟಗಳನ್ನ ಅವ್ರು ಫೇಸ್ ಮಾಡ್ತಿದ್ರು ಒಂದು ಬುಕ್ ರಿವ್ಯೂವರ್ ಆದಾಗ ಅನ್ನೋ ಒಂದು ಕಂಪ್ಲೀಟ್ ಡೀಟೇಲ್ಸ್ನ ಅವ್ರು ಹೇಳಿದ್ದಾರೆ. ಯಾಕೆ ಅಂದರೆ ಈಗ ಬುಕ್ ಪಬ್ಲಿಷಿಂಗ್ ಹೌಸಸ್ಸಿಂದ ಅವ್ರಿಗೆ ಯಾವ ರೀತಿ ಫೋರ್ಸ್ ಬರೀತಿತ್ತು. ಈಗ ಎಕ್ಸಾಂಪಲ್ ನೋಡ್ಕೊಳ್ಳಿ, ಇವಾಗ ಅವರು ಬುಕ್ ಪಬ್ಲಿಷಿಂಗ್ ಹೌಸಸ್ಸಿಂದ ಒಂದು 10 ಬುಕ್ ಕೊಟ್ಟರು ಅಂದ್ಕೊಳ್ಳಿ, ಅವ್ರಿಗೆ ಸರ್ಟನ್ ಪೀರಿಯಡ್ ಆಫ್ ಟೈಮ್ ಪೀರಿಯಡ್ ಕೊಟ್ಟಿರ್ತಾರೆ. ಆ ಟೈಮ್ ಪೀರಿಯಡ್ ಒಳಗಡೆ ಅವ್ರು ಇವಾಗ ಬುಕ್ ರಿವ್ಯೂ ಮಾಡೋರು, ಇವಾಗ ನಾವೇ ಆಗಿರಲಿ ಒಂದು ಸತಿ ಓದಿದ್ರೆ ನಮ್ಗೆ ಅರ್ಥ ಆಗಲ್ಲ, ಅಟ್ಲೀಸ್ಟ್ ನಾವು ಒಂದು ತ್ರೈಸಾರು ಓದಿದ್ರೆ ನಮ್ಗದು ಏನೋ ಒಂದು ಕಂಟೆಂಟ್ ಸ್ವಲ್ಪ ತಲೆಗೆ ಹೋಗುತ್ತೆ. ಬಟ್ ಬುಕ್ ರಿವ್ಯೂವರ್ ಏನಿರ್ತಾರೆ ನೋಡಿ, ಅವರು 3 ಟೈಮ್ಸ್ ಅಲ್ಲ, ಅವರು 50 to 60 ಟೈಮ್ಸ್ ಓದಿ ಅವರು ರಿವ್ಯೂ ಅನ್ನೋದು ಕೊಡಬೇಕು. ಆ ಒಂದು ಬುಕ್ಸ್ ಬಂದ್ಬಿಟ್ಟು 600 to 700 ಪೇಜಸ್ ಇರ್ತಿತ್ತು. ಆ ಒಂದು ಬುಕ್ಸಲ್ಲಿ ಇವರು 5 ಬುಕ್ಸು ಅಥವಾ 10 ಬುಕ್ಸು ಬುಕ್ ಪಬ್ಲಿಷಿಂಗ್ ಹೌಸಸ್ಸಿಂದ ಕೊಟ್ಟು ಒಂದಿಷ್ಟು ದಿನ ಅಂತ ಹೇಳಿ ಡ್ಯೂರೇಷನ್ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ. ಆ ಡ್ಯೂರೇಷನಲ್ಲಿ ಇವ್ರು ಏನಾದ್ರು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಅಂದಾಗ ಇವ್ರು ಏನು ಮಾಡ್ತಾರೆ, ಏನೋ ಒಂದು ಪಾಸಿಟಿವ್ ರಿವ್ಯೂನ ಬರೆದು ಬುಕ್ನ ಕೊಟ್ಬಿಟ್ಟಿರ್ತಾರೆ. ಬಟ್ ಅಲ್ಲಿ ಓದೋರ್ಗೆ ಏನಾಗುತ್ತೆ ಅಂದರೆ ಅದೊಂದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಏನು ಅಂದರೆ ಈ ಬುಕ್ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ಅವ್ರು ಆಲ್ರೆಡಿ ಪಾಸಿಟಿವ್ ರಿವ್ಯೂ ಕೊಟ್ಟಿರ್ತಾರೆ, ನಾವು ಆ ಬೇಸಿಸ್ ಮೇಲೇ ಹೋಗಿ ಬುಕ್ನ ತಗೊಳ್ತೀವಲ್ಲ. ಸೊ ಅದಕ್ಕೆ ಇಲ್ಲಿ ಜಾರ್ಜ್ ಆರ್ವೆಲ್ ಅವ್ರು ಮಾಡಿರೋಂಥ ಒಂದು ತಪ್ಪುಗಳನ್ನ ಅವ್ರು ಹೇಳ್ತಾ ಹೋಗಿದ್ದಾರೆ. ಅಂದರೆ ಅವರು ಏನು ತಪ್ಪು ಮಾಡಿದ್ದಾರೆ ನೋಡಿ, ಅದನ್ನು ಅವರು ಒಪ್ಕೊಂಡು ಈ ರೀತಿ ಮಾಡಬಾರ್ದಿತ್ತು ಅಂತ ಹೇಳಿ ಅವರೇ ಒಂಥರ ಸ್ಯಾಡ್ ಫೀಲ್ ಆಗ್ತಿದ್ದಾರೆ, ಓಕೆನಾ. ಸೊ ಇವ್ರು ಹಾಗೆ ಏನು ಹೇಳ್ತಾರೆ ಅಂದರೆ, ಇವಾಗ ಎಷ್ಟೊಂದು ಜನ ರಿವ್ಯೂ ಬೇಸಿಸ್ ಮೇಲೇ ತಗೊಳ್ಳೋದು ಬುಕ್ಕು, ಆದರೂ ಇವರು ರಿವ್ಯೂಗಳಲ್ಲಿ ಫೇಕ್ ರಿವ್ಯೂನ ಹಾಕಿದಾರಲ್ಲ, ಅದಕ್ಕೆ ಅವ್ರಿಗೊಂದು ಸ್ವಲ್ಪ ಬೇಜಾರಿರುತ್ತೆ, ಓಕೆನಾ. ಇದು ಬ್ಯಾಕ್ಗ್ರೌಂಡು. ಈಗ ನಾವು ಡೈರೆಕ್ಟಾಗಿ ಸ್ಟೋರಿಗೆ ಹೋಗೋದಾದರೆ, ಈ ಸ್ಟೋರಿಲಿ ಸ್ಟಾರ್ಟಿಂಗ್ ಅವ್ರು ಏನು ಹೇಳಿದ್ದಾರೆ ಅಂದರೆ ಒಂದು ಬುಕ್ ರಿವ್ಯೂವರ ಒಂದು ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ಹೇಳಿ ಹೇಳ್ತಾ ಹೋಗಿದ್ದಾರೆ. ಸೊ ಅವರ ಲೈಫ್ ಸ್ಟೈಲ್ನ ನಾವು ನೋಡೋದಾದರೆ, ಬುಕ್ ರಿವ್ಯೂವರ್ ಬಂದ್ಬಿಟ್ಟು ಒಂದು ಚಿಕ್ಕ ರೂಮು, ಓಕೆನಾ, ಆ ಚಿಕ್ಕ ರೂಮಲ್ಲಿ ಇರ್ತಾರಂತೆ. ಸೊ ಆ ರೂಮಲ್ಲಿ ಯಾವ ರೀತಿ ಇರುತ್ತೆ ಅಂದರೆ ಬೇಡ ಅನ್ನೋ ವಸ್ತುಗಳೇ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಅವ್ರಿಗೆ ಕ್ಲೀನ್ ಮಾಡೋದಕ್ಕೆ ಅವ್ರಿಗೆ ಟೈಮೇ ಸಿಗಲ್ಲ. ಸೊ ಅಲ್ಲಿ ಅದಕ್ಕೆ ಏನಾಗಿರುತ್ತೆ ಅಂದರೆ ಅನ್ವಾಂಟೆಡ್ ಸ್ಟಫ್ಸ್ ಏನಿರುತ್ತೆ ಅದೆಲ್ಲ ರೂಮ್ ಸುತ್ತ ಹಳ್ಕೊಂಡಿರುತ್ತೆ. ಹಾಗೆ ಆ ಒಂದು ರೂಮ್ ಬಂದ್ಬಿಟ್ಟು ಅಷ್ಟೊಂದು ಕ್ಲೀನ್ ಮಾಡಿರಲ್ಲ,
ಫುಲ್ಲು ಬುಕ್ಸೇ ತುಂಬಿರುತ್ತೆ. ಹಾಗೆ ರೂಮ್ ಅಪಿರಿಯನ್ಸ್ ನಾವು ನೋಡ್ತಾ ಹೋದರೆ ಅಲ್ಲಿ ಎಂಟಿ ಕಪ್ಸ್ಗಳಿರುತ್ತೆ. ಅಂದರೆ ಇವಾಗ ಕಾಫಿ ಎಲ್ಲ ಕುಡ್ದಿರ್ತಾರೆ ನೋಡಿ, ಅದ್ರದ್ದು ಎಂಟಿ ಕಪ್ಸ್ ಇರುತ್ತೆ ಅಥವಾ ಅರ್ಧಂಬರ್ಧ ತುಂಬಿರೋ ಕಪ್ಸ್ ಇರುತ್ತೆ. ಸಿಗರೇಟ್ಸ್ ಅಲ್ಲೇ ಇರುತ್ತೆ. ಹಾಗೆ ಬಂಡಲ್ಸ್ ಆಫ್ ಬುಕ್ಸ್ ಇರುತ್ತೆ. ಮತ್ತು ಎಷ್ಟೊಂದು ಲೆಟರ್ಸ್ ಬಂದಿರುತ್ತೆ, ಆ ಲೆಟರ್ಸ್ಗೆಲ್ಲ ಆನ್ಸರೇ ಮಾಡಿರಲ್ಲ, ಆ ಲೆಟರ್ಸ್ ಇರುತ್ತೆ. ಟೈಪ್ ರೈಟರ್ ಇರುತ್ತೆ. ಇಷ್ಟು ಕೂಡ ಪ್ರಾಪರಾಗಿ ಅರೇಂಜ್ ಮಾಡಿರಲ್ಲ. ಓಕೆನಾ, ಚಿಕ್ಕ ರೂಮಲ್ಲೇ ಇಷ್ಟು ವಸ್ತು ಕೂಡ ಇರುತ್ತೆ. ಬಟ್ ಆ ವಸ್ತುಗಳನ್ನ ಪ್ರಾಪರಾಗಿ ಅರೇಂಜ್ ಮಾಡದೆ ಅದು ಎಲ್ಲಿ ಬೇಕೋ ಅಲ್ಲಿರುತ್ತೆ. ಯಾಕೆ ಅಂದರೆ ಈ ಬುಕ್ ರಿವ್ಯೂವರ್ಗೆ ಅವ್ರಿಗೆ ಟೈಮೇ ಸಿಗಲ್ಲ, ಅದನ್ನೆಲ್ಲ ನೀಟಾಗಿ ಜೋಡಿಸೋದಕ್ಕೆ ಅವ್ರಿಗೆ ಟೈಮೇ ಸಿಗಲ್ಲ. ಓಕೆನಾ, ಸೊ ಅದಕ್ಕೆ ಏನಾಗಿರುತ್ತೆ ಅಂದರೆ ಅವ್ರದ್ದಿದ್ದಂಥ ಒಂದು ಬ್ಯುಸಿ ಆಗಿರ್ಬೋದು, ಫ್ರಸ್ಟ್ರೇಷನಿಂದ ಆಗಿರ್ಬೋದು, ಅವರು ಅಲ್ಲಿ ಆ ರೂಮ್ನ ಅಷ್ಟು ಕ್ಲೀನಾಗಿ ಇಟ್ಕೊಳಕ್ಕೆ ಆಗಿರಲ್ಲ. ಓಕೆನಾ, ಇನ್ನು ನೆಕ್ಸ್ಟು ಅವ್ರ ಅಪಿರಿಯನ್ಸ್ನ ನಾವು ನೋಡೋದಾದರೆ ಅವ್ರ ಏಜ್ ಬಂದ್ಬಿಟ್ಟು 35 ವರ್ಷ ಆಗಿರುತ್ತೆ. ಬಟ್ ಅವರು ಯಾವ ರೀತಿ ಕಾಣಿಸ್ತಿರ್ತಾರೆ ಅಂದರೆ 50 ವರ್ಷದವ್ರ ಥರ ಕಾಣಿಸ್ತಿರ್ತಾರೆ. ಯಾಕೆ ಅಂದರೆ ಅವ್ರು ಯೂಶಲಿ ನಿಮಗೆ ಗೊತ್ತಿರೋ ಹಾಗೆ ಬುಕ್ ರಿವ್ಯೂವರ್ ಬಂದ್ಬಿಟ್ಟು ಒಂದು ಟೈಮ್ ಶೆಡ್ಯೂಲಲ್ಲಿ ಅವ್ರು ಕುತ್ಕೊಂಡ್ರು ಅಂದರೆ ಕಂಪ್ಲೀಟ್ ಆ ಬುಕ್ ಓದಿ ಮುಗಿಸೋವರೆಗೂ ಅವ್ರಿಗೆ ಎದೊಳಂಗಿಲ್ಲ. ಓಕೆನಾ, ಬಿಕಾಸ್ ಅವ್ರಿಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಎದೊಳಕ್ಕೂ. ಸೊ ಅದಕ್ಕೆ ಏನು ಮಾಡ್ತಾರೆ, ಅವ್ರು ಬುಕ್ ಓದಿ ಅಥವಾ ಏನಾದ್ರು ಒಂದು ಬುಕ್ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ಲೇಟ್ ನೈಟ್ ಸ್ಲೀಪ್ ಆಗಿರ್ಬೋದು ಅಥವಾ ಮಾಲ್ ನ್ಯೂಟ್ರಿಷನ್ ಆಗಿರ್ಬೋದು, ಫ್ರಸ್ಟ್ರೇಷನ್ ಆಗಿರ್ಬೋದು, ಇದರಿಂದ ಅವರು ಏಜ್ ಅನ್ನೋದು ಏನಾಗಿರುತ್ತೆ ಅಂದರೆ ಅವ್ರು 35 ವರ್ಷದವ್ರು ಆಗಿದ್ರೂ ಕೂಡ ಅವ್ರ ಏಜ್ 50 ಇಯರ್ಸ್ ಥರ ಕಾಣಿಸ್ತಿರುತ್ತೆ. ಓಕೆನಾ, ಈ ಒಂದು ಜಾರ್ಜ್ ಆರ್ವೆಲ್ ಅವ್ರದ್ದು. ನೆಕ್ಸ್ಟು ಅವ್ರಿಗೆ ಈ ಒಂದು ಬುಕ್ ಪಬ್ಲಿಷಿಂಗ್ ಹೌಸಸ್ಸಿಂದ ಬುಕ್ಸ್ ಅನ್ನೋದನ್ನ ಕೊಟ್ಟಿರ್ತಾರಲ್ಲ, ಸೊ ಅದನ್ನು ರಿವ್ಯೂ ಮಾಡೋದಕ್ಕೆ ಅವರ ಒಂದು ಟೈಮ್ ಪೀರಿಯಡ್ ಬಂದ್ಬಿಟ್ಟು 9:30ಗೆ ವರ್ಕ್ ಸ್ಟಾರ್ಟ್ ಮಾಡ್ತಿದ್ರು. ಓಕೆನಾ, ಇದು ಸ್ಟಾರ್ಟ್ ಮಾಡಿ ಅವ್ರಿಗೆ ಯಾವಾಗ ಬೇಕೋ ಅವಾಗ ಅವ್ರು ಮುಗಿಸ್ಕೊಳ್ತಿದ್ರು. ಬಟ್ ಹೆಂಗೆ ಅಂದರೆ ಅವರು ಇಷ್ಟು ದಿನ ಅಂತ ಹೇಳಿ ಟೈಮ್ ಪೀರಿಯಡ್ ಕೊಟ್ಟಿರ್ತಾರೆ. ಅಷ್ಟು ದಿನದಲ್ಲಿ ಅವರು ಎಷ್ಟೇ ಬುಕ್ಸ್ ಕೊಟ್ಟಿರಲಿ ಬುಕ್ ಪಬ್ಲಿಷಿಂಗ್ ಹೌಸಸ್ಸಿಂದ ಅಷ್ಟು ಬುಕ್ಸು ಕೂಡ ಅವರು ರಿವ್ಯೂ ಮಾಡಬೇಕಾಗಿರುತ್ತೆ. ಓಕೆನಾ, ಬಟ್ ಇವರು 9:30ಗೆ ವರ್ಕ್ನ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಆದರೆ ಇವರು ಒಂದೊಂದ್ಸತಿ ಯಾವ ರೀತಿ ಸ್ಟಾರ್ಟ್ ಮಾಡ್ತಿದ್ರು ಅಂದರೆ 11:30ಗೆ ಸ್ಟಾರ್ಟ್ ಮಾಡ್ತಿದ್ರು. ಯಾಕೆ ಅಂದರೆ ಇವಾಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ಇವಾಗ ನಮ್ಮನೆ ಹತ್ರ ಆಗಿರಲಿ ನಿಮ್ಮನೆ ಹತ್ರ ಆಗಿರಲಿ ಸೌಂಡು ಡಿಸ್ಟರ್ಬೆನ್ಸ್ ಅನ್ನೋದು ಜಾಸ್ತಿ ಇದ್ದೇ ಇರುತ್ತೆ. ಸೊ ಅವಾಗ ಏನಾಗುತ್ತೆ, ಇವರು ರಿವ್ಯೂ ಮಾಡೋದಕ್ಕೆ ಕುತ್ಕೊಂಡ್ರು ಸಹ ಅವರಿಗೆ ಅವ್ರ ವರ್ಕ್ ಮೇಲೆ ಕಾನ್ಸಂಟ್ರೇಷನ್ನೇ ಮಾಡೋಕ್ಕಾಗ್ತಿರಲ್ಲ. ಅಲ್ಲಿ ಅವರು ಏನೇನೆಲ್ಲ ಡಿಸ್ಟರ್ಬೆನ್ಸ್ನ ಫೇಸ್ ಮಾಡ್ತಿದ್ರು ಅಂದರೆ ಟೆಲಿಫೋನ್ ರಿಂಗಿಂಗ್ ಆಗಿರ್ಬೋದು ಅಥವಾ ಮಕ್ಕಳ ಅಳೋದಾಗಿರ್ಬೋದು, ರೋಡ್ ವೆಹಿಕಲ್ ಸೌಂಡ್ ಆಗಿರ್ಬೋದು, ಕ್ರೆಡಿಟರ್ಸ್ ಹಿಂಸೆ ಆಗಿರ್ಬೋದು, ಅಥವಾ ಡ್ರಿಲ್ಲಿಂಗ್ ಮಿಷಿನ್ನು ಈಗ ಮನೆಯೆಲ್ಲ ಕಟ್ಸ್ಬೇಕಾದ್ರೆ ಡ್ರಿಲ್ಲಿಂಗ್ ಮಿಷಿನ್ಸ್ ಎಲ್ಲ ಕೊಡ್ತಾರಲ್ಲ ಆ ಸೌಂಡ್ ಆಗಿರ್ಬೋದು, ಇದೆಲ್ಲ ಕೂಡ ಅವ್ರಿಗೆ ತುಂಬ ಡಿಸ್ಟರ್ಬೆನ್ಸ್ ಮಾಡ್ತಿರುತ್ತೆ. ಸೊ ಇದರಿಂದ ಅವ್ರಿಗೆ ಯಾವ ರೀತಿ ಆಗ್ತಿರುತ್ತೆ ಅಂದರೆ ಅವರ ವರ್ಕ್ ಮೇಲೆ ಅವ್ರಿಗೆ ಕಾನ್ಸಂಟ್ರೇಷನ್ನೇ ಮಾಡೋಕ್ಕಾಗ್ತಿರಲ್ಲ. ಓಕೆನಾ, ಆ ರೀತಿ ಅವರೊಂದು ಸ್ವಲ್ಪ ತುಂಬ ಡಿಸ್ಟರ್ಬ್ ಆಗಿರ್ತಾರೆ. ಹಾಗೆ ಅವರು ಬ್ಯುಸಿ ಇರ್ತಾರೆ, ಕಂಪ್ಲೀಟ್ ಬ್ಯುಸಿ ಇರ್ತಾರೆ. ಓಕೆನಾ, ಅವ್ರು 9:30ಗೆ ವರ್ಕ್ ಸ್ಟಾರ್ಟ್ ಆಗಿದ್ರು ಅವರು ಮಲಗೋ ಟೈಮ್ ಕೂಡ ತುಂಬ ವೇರಿ ಆಗ್ತಿರುತ್ತೆ. ಅದಕ್ಕೂ ಅವ್ರ ವಯಸ್ಸು ಅನ್ನೋದು ಜಾಸ್ತಿ ಕಾಣಿಸ್ತಿರುತ್ತೆ. ಓಕೆನಾ, ಸೊ ಒನ್ಸ್ ಇವಾಗ ಬುಕ್ ಪಬ್ಲಿಷಿಂಗ್ ಹೌಸಸ್ಸಿಂದ ಯಾವ ರೀತಿ ಅವ್ರಿಗೆ ಬುಕ್ ಕೊಡ್ತಿದ್ರು ಅಂದರೆ, ಈಗ ಬುಕ್ ಪಬ್ಲಿಷ್ ಹೌಸಿಂದ ಒಂದು 5 ಬುಕ್ಸ್ನ ಕೊಡ್ತಾರೆ ಅಂದ್ಕೊಳ್ಳಿ. 5 ಬುಕ್ಸ್ನ ಕೊಟ್ಬಿಟ್ಟು ಇಷ್ಟು ದಿನದಲ್ಲಿ ನೀವು ಈ ಬುಕ್ಕಿಗೆ ರಿವ್ಯೂ ಕೊಡಬೇಕು ಅಂತ ಹೇಳಿಬಿಟ್ಟು ಅವ್ರಿಗೆ 5 ಬುಕ್ಸ್ನ ಕೊಟ್ಬಿಟ್ಟು ಹೋಗಿರ್ತಾರೆ. ಆದರೆ ಇವ್ರಿಗೆ ಯಾವ ರೀತಿ ಡಿಫಿಕಲ್ಟೀಸ್ ಇವ್ರು ಫೇಸ್ ಮಾಡ್ತಿರ್ತಾರೆ ಅಂದರೆ, ಇವಾಗ 5 ಬುಕ್ಕು, ಒಂದು ಬುಕ್ ಬಂದ್ಬಿಟ್ಟು 600 to 700 ಪೇಜಸ್ ಇರುತ್ತೆ. ಓಕೆನಾ, 600 to 700 ಪೇಜಸ್ ಅಂದರೆ ಇವರು ಬುಕ್ ರಿವ್ಯೂ ಕೊಡಬೇಕಾದ್ರೆ ಇವರು ಅಟ್ಲೀಸ್ಟು 50 to 60 ಟೈಮ್ಸ್ ಓದಿರ್ಬೇಕಂತೆ. ಓಕೆನಾ, ಯಾಕೆ ಅಂದರೆ ಇವಾಗ ಎಲ್ಲ ಕಂಟೆಂಟ್ಸು ಕೂಡ ಇವ್ರು ನೀಟಾಗಿ ಓದೇನೆ ಆ ಬುಕ್ ಮೇಲೆ ಅವ್ರು ರಿವ್ಯೂ ಕೊಡಬೇಕಾಗಿರುತ್ತೆ. ಇವರು 60 to 50 ಟೈಮ್ಸ್ ಓದಿದ್ರೆ ಮಾತ್ರ ಆ ಬುಕ್ನ ರಿವ್ಯೂ ಕೊಡ್ತಿದ್ರು. ಓಕೆನಾ, ಬಟ್ ಇವರು ಈ ಒಂದು ಬುಕ್ ಪಬ್ಲಿಷಿಂಗ್ ಹೌಸಸ್ಸಿಂದ ಏನು ಬುಕ್ಸ್ ಬರ್ತಿತ್ತು ನೋಡಿ, 5 ಬುಕ್ಸಲ್ಲಿ 3 ಬುಕ್ಸು ಕಂಟೆಂಟ್ಸೇ ಗೊತ್ತಿಲ್ಲದೆ ಇರೋ ಕಂಟೆಂಟ್ಸೇ ಜಾಸ್ತಿ ಇರ್ತಿತ್ತಂತೆ. ಸೊ ಇದರಿಂದ ಏನು ಮಾಡ್ತಿದ್ರು, ಈಗ ಅವರು ಕಂಟೆಂಟ್ಸ್ ಗೊತ್ತಿಲ್ಲ ಅಂದರೆ ಅವ್ರು ರಿಸರ್ಚ್ ಮಾಡಬೇಕು, ಕಂಟೆಂಟ್ಸ್ ಬಗ್ಗೆ ತಿಳ್ಕೋಬೇಕು, ಆಮೇಲೆ ಆ ಬುಕ್ನ ಓದಿ ಅವರು ರಿವ್ಯೂ ಕೊಡಬೇಕಲ್ವಾ. ಸೊ ಅಷ್ಟರಲ್ಲಿ ಏನಾಗೋಗ್ತಿತ್ತು ಅಂದರೆ ಇವರು ಬುಕ್ನ ರಿವ್ಯೂ ಕೊಡೋಷ್ಟರಲ್ಲಿ ಆಲ್ರೆಡಿ ಟೈಮೇ ಆಗೋಗ್ತಿತ್ತು. ಇವಾಗ
ಬುಕ್ ಪಬ್ಲಿಷಿಂಗ್ ಹೌಸಸ್ಸಿಂದ ಏನು ಟೈಮ್ ಪೀರಿಯಡ್ ಕೊಡ್ತಿದ್ರು ನೋಡಿ, ಆ ಟೈಮ್ ಪೀರಿಯಡೇ ಆಗೋಗ್ತಿತ್ತು ಇವರು 1-2 ಬುಕ್ ಓದಷ್ಟಲ್ಲೇ. ಆವಾಗ ಇವಾಗ ಬುಕ್ ಪಬ್ಲಿಷಿಂಗ್ ಹೌಸಸ್ಸಿಂದ ಫೋರ್ಸ್ ಬರ್ತಿತ್ತು, ಏನು ಅಂದರೆ ಏನೋ ಒಂದು ರಿವ್ಯೂ ಹಾಕ್ಕೊಡಿ, ಒಂದು ಪಾಸಿಟಿವ್ ರಿವ್ಯೂ ಹಾಕ್ಕೊಡಿ, ನೀವು ಓದಿಲ್ಲ ಅಂದ್ರೂ ಪರವಾಗಿಲ್ಲ ಹಾಗೆ ಹೀಗೆ ಅಂತ ಫೋರ್ಸ್ ಬಂದಾಗ ಇವ್ರೇನು ಮಾಡ್ತಿದ್ರು, ಜಾರ್ಜ್ ಆರ್ವೆಲ್ ಅವರು ಆಸ್ ಅ ಬುಕ್ ರಿವ್ಯೂವರ್ ಅವ್ರೇನು ಮಾಡಬೇಕಿತ್ತು ಅಂದರೆ ಈ ಫೋರ್ಸಿಂದ ಅವರು ಆ ಒಂದು ಬುಕ್ಕು ಚೆನ್ನಾಗಿದೆಯಾ ಇಲ್ವಾ ಅವ್ರು ನೋಡ್ದಂಗೆ ಅವರು ಪಾಸಿಟಿವ್ ರಿವ್ಯೂನ ಕೊಟ್ಬಿಡ್ತಿದ್ರಂತೆ. ಓಕೆನಾ, ಯಾವ ರೀತಿ ರಿವ್ಯೂಸ್ನ ಕೊಡ್ತಿದ್ರು ಅಂದರೆ ಸೇಮ್ ಪ್ರೇಸಸ್ನ ಯೂಸ್ ಮಾಡ್ತಿದ್ರು. ಓಕೆನಾ, ಸೊ ಯಾವ ಪ್ರೇಸಸ್ಸು ಅಂದರೆ ಆ ಬುಕ್ ನೋ ಒನ್ ಶುಡ್ ಮಿಸ್ ಆ್ಯಂಡ್ ಇದೊಂದು ಪ್ರೇಸು. ಓಕೆನಾ, ಇದಾದಮೇಲೆ ಸಮಥಿಂಗ್ ಮೆಮೊರಬಲ್ ಆನ್ ಎವ್ರಿ ಪೇಜ್ ಅಂತ ಹೇಳಿ ಹಾಕ್ತಿದ್ರ. ಅಂದರೆ ಈ ಬುಕ್ನ ಯಾರು ಕೂಡ ಮಿಸ್ ಮಾಡ್ಕೋಬೇಡಿ, ಓದೋದಂಗೆ ಮಿಸ್ ಮಾಡ್ಕೋಬೇಡಿ, ಹಾಗೆ ಒಂದೊಂದು ಪೇಜಲ್ಲೂ ಕೂಡ ಏನೋ ಒಂದು ಮೆಮೊರಬಲ್ ಥಿಂಗ್ ಇದೆ ಅಂತ ಹೇಳಿ ಇವ್ರು ಇವೆರಡು ಸೆಂಟೆನ್ಸು ಎಲ್ಲ ಬುಕ್ ರಿವ್ಯೂ ಮಾಡಬೇಕಾದ್ರೂ ಕೂಡ ಇದು 2 ಸೆಂಟೆನ್ಸ್ನ ಹಾಕ್ತಿದ್ರಂತೆ. ಓಕೆನಾ, ಸೊ ಇದರಿಂದ ಏನಾಗುತ್ತೆ ಅಂದರೆ ಇವ್ರು ತಪ್ಪಿ ಏನು ಒಪ್ಕೊಳ್ತಿದ್ದಾರೆ ಅಂದರೆ ಇವಾಗ ಅವರು ಫೇಕ್ ರಿವ್ಯೂಸ್ನ ಹಾಕ್ತಿದ್ದಾರೆ. ಇವಾಗ ಬುಕ್ ಪಬ್ಲಿಷಿಂಗ್ ಹೌಸಸ್ಸಿಂದ ಫೋರ್ಸ್ ಬಂದಿರೋ ರೀಸನಿಂದ ಅವ್ರೇನು ಮಾಡ್ತಿದ್ರು, ಆ ಬುಕ್ ಚೆನ್ನಾಗಿದೆ ಇಲ್ವೋ ಅವರು ಓದದಂಗೆ ಫೇಕ್ ರಿವ್ಯೂಸ್ನ ಹಾಕ್ಬಿಡ್ತಿದ್ರು. ಸೊ ಇದರಿಂದ ಏನಾಗುತ್ತೆ, ಒಂದು ಯಾರು ಓದ್ತಾರೆ ನೋಡಿ ಅವ್ರಿಗೆ ಇನ್ಅಡಿಕ್ವೇಟ್ ಇನ್ಫಾರ್ಮೇಷನ್ ಆಗುತ್ತೆ, ಮಿಸ್ಲೀಡ್ ಇನ್ಫಾರ್ಮೇಷನ್ ಆಗುತ್ತೆ. ಸೊ ಇದರಿಂದ ಯಾರು ಕೂಡ ಪ್ರಾಪರಾಗಿ ಆ ಬುಕ್ ಚೆನ್ನಾಗಿದೆಯಾ ಇಲ್ವಾ ಅಂತ ಹೇಳಿ ಗೊತ್ತಾಗ್ದಂಗೆ ಅವ್ರು ತಗೋಬಿಡ್ತಾರೆ. ಓಕೆನಾ, ಸೊ ಇದಕ್ಕೆ ಇವರು ಅವರೇ ಅಪಲೈಸ್ ಮಾಡ್ಕೊಳ್ತಿದ್ದಾರೆ. ಓಕೆನಾ, ಸೊ ಇದರಲ್ಲಿ ಅವರೇ ಸೊಲ್ಯೂಷನ್ ಅನ್ನೋದನ್ನ ಕೊಡ್ತಿದ್ದಾರೆ. ಏನು ಸೊಲ್ಯೂಷನ್ ಕೊಡ್ತಿದ್ದಾರೆ ಅಂದರೆ ಎಲ್ಲ ಬುಕ್ಸ್ನು ಕೂಡ ರಿವ್ಯೂ ಮಾಡೋ ಅವಶ್ಯಕತೆ ಇಲ್ಲ, ಯಾವ್ದು ಇಂಪಾರ್ಟೆಂಟ್ ಬುಕ್ಸು ಅದು ಮಾತ್ರ ರಿವ್ಯೂ ಆಗಬೇಕು ಅಂತ ಹೇಳ್ತಿದ್ದಾರೆ. ಯಾಕೆ ಅಂದರೆ ಇವಾಗ ಬುಕ್ ರಿವ್ಯೂವರ್ಗೆ ತುಂಬ ಫೋರ್ಸ್ ಬೀಳುತ್ತೆ. ಇಷ್ಟು ದಿನ ಅಂತ ಹೇಳಿ ಟೈಮ್ ಕೊಟ್ಬಿಟ್ಟು ಅವ್ರಿಗೆ ಆ ಬುಕ್ನ ರಿವ್ಯೂ ಮಾಡೋಕ್ಕಾಗಿಲ್ಲ ಅಂದರೆ ಅಲ್ಲೇನಾಗುತ್ತೆ ಅಂದರೆ ಯಾರು ಯೂಸರ್ಸ್ ಇರ್ತಾರೆ ನೋಡಿ ಅವ್ರಿಗೆ ಪ್ರಾಪರಾಗಿ ಇನ್ಫಾರ್ಮೇಷನ್ ಅನ್ನೋದು ಸಿಗಲ್ಲ. ಸೊ ಅದಕ್ಕೆ ಇವ್ರ ಪ್ರಕಾರ ಏನು ಅಂದರೆ ಒಂದು ಬುಕ್ ರಿವ್ಯೂವರ್ ಆದವ್ರಿಗೆ ಒಂದು ಅಡಿಕ್ವೇಟ್ ಟೈಮ್ ಅನ್ನೋದು ಕೊಡಬೇಕು. ಅಂದರೆ ಇಷ್ಟು ಟೈಮ್ ಅನ್ನೋದನ್ನ ಕೊಟ್ಟು ಅಲ್ಲಿ ಅವರು ರಿವ್ಯೂ ಮಾಡಿ ಅಂತ ಹೇಳಿ ಕೊಡಬೇಕು. ಬಟ್ ಇವರು ಸ್ವಲ್ಪನೇ ಟೈಮ್ ಕೊಡ್ತಿದ್ರು, ಸ್ವಲ್ಪ ಟೈಮ್ ಕೊಟ್ಬಿಟ್ಟು ಬೇಗನೆ ಬುಕ್ ರಿವ್ಯೂ ಮಾಡಿ ಅಂತ ಹೇಳಿ ಬುಕ್ ಪಬ್ಲಿಷಿಂಗ್ ಹೌಸಸ್ಸಿಂದ ಅವ್ರಿಗೆ ಫೋರ್ಸ್ ಬಂದರೆ ಅವರು ಪಾಸಿಟಿವ್ ರಿವ್ಯೂ ಹಾಕಲೇಬೇಕು ಅಂತ ಹೇಳಿ ಫೋರ್ಸ್ ಬಂದರೆ ಅವ್ರೇನು ಮಾಡೋಕ್ಕಾಗುತ್ತೆ, ಅವ್ರಿಗೆ ನೆಸೆಸರಿ ಒಂದು ಅಮೌಂಟ್ ನೆಸೆಸರಿ ಆಗಿರ್ಬೋದು ಅಥವಾ ಏನೋ ನೆಸೆಸರಿ ಇರೋ ರೀಸನಿಂದ ಅವರು ಒಪ್ಕೊಂಡು ಅವರು ಬರೀತಿರ್ತಾರೆ. ಬಟ್ ಇಲ್ಲಿ ಒಂದು ಜಾರ್ಜ್ ಆರ್ವೆಲ್ ಅವ್ರು ಏನು ಹೇಳ್ತಾರೆ ಅಂದರೆ ಈ ಒಂದು ಬುಕ್ ರಿವ್ಯೂವರ್ ಜಾಬ್ ಬಂದ್ಬಿಟ್ಟು ಅವ್ರಿಗೆ ತುಂಬ ಇಷ್ಟವಾದ ಜಾಬ್. ಓಕೆನಾ, ಹಾಗೆ ಅವರು ಹೇಳ್ತಾರೆ ಏನು ಅಂದರೆ ಈ ಒಂದು ಬುಕ್ ರಿವ್ಯೂವರ್ ಜಾಬು ಫಿಲಮ್ ರಿವ್ಯೂವರ್ಗಿಂತ ತುಂಬ ದೊಡ್ಡದು ಅಂತ ಹೇಳ್ತಾರೆ. ಯಾಕೆ, ಇವಾಗ ಫಿಲಮ್ ರಿವ್ಯೂವರ್ ಆದರೆ ಅವರು ಫಸ್ಟ್ ಡೇ ಫಸ್ಟ್ ಶೋಗೆ ಹೋಗಬೇಕಾಗಿರುತ್ತೆ ಆ್ಯಂಡ್ ಅಲ್ಲಿ ಫಿಲಮ್ ಹೇಗಿದೆ ಏನು ಅಂತ ಹೇಳಿ ಅವರು ಹೋಗಿ ವಾಚ್ ಮಾಡಿ ಕೊಡಬೇಕಾಗಿರುತ್ತೆ. ಬಟ್ ಬುಕ್ ರಿವ್ಯೂವರ್ ಜಾಬ್ ಯಾವ ರೀತಿ ಇರುತ್ತೆ ಅಂದರೆ ಅವ್ರು ಎಲ್ಲಿ ಕೂತಿರ್ತಾರೆ ನೋಡಿ ಅಲ್ಲಿಗೆ ಒಂದು ಬುಕ್ಸ್ ಅನ್ನೋದು ಬರುತ್ತೆ, ಅಲ್ಲೇ ರಿವ್ಯೂ ಮಾಡಿ ಅವರು ಕೊಡ್ತಾರೆ. ಓಕೆನಾ, ಸೊ ಅದಕ್ಕೆ ಅವ್ರು ಹೇಳ್ತಾರೆ ನಮ್ಮ ಜಾಬು ಫಿಲಮ್ ರಿವ್ಯೂವರ್ಗಿಂತ ತುಂಬ ಗ್ರೇಟು ಅಂತ ಹೇಳ್ತಾರೆ. ಸೊ ಇಷ್ಟು. ಓಕೆನಾ, ಲಾಸ್ಟಲ್ಲಿ ಇನ್ನೇನು ಕನ್ಕ್ಲೂಡ್ ಮಾಡ್ತಾರೆ ಇವರು ಜಾರ್ಜ್ ಆರ್ವೆಲ್ ಅವರು ಅಂದರೆ ಬುಕ್ ರಿವ್ಯೂವರ್ ಅವ್ರಿಗೆ ಒಂದು ಸಫಿಷಿಯೆಂಟ್ ಪೀರಿಯಡ್ ಆಫ್ ಟೈಮ್ ಅನ್ನೋದು ಕೊಡಬೇಕು, ಹಾಗೆ ಯಾವ್ದು ಇಂಪಾರ್ಟೆಂಟ್ ಬುಕ್ಸ್ ಅನಿಸುತ್ತೋ ಆ ಇಂಪಾರ್ಟೆಂಟ್ ಬುಕ್ಸ್ ಮಾತ್ರ ರಿವ್ಯೂ ಮಾಡೋದಕ್ಕೆ ಹೇಳಬೇಕು ಅಂತ ಹೇಳಿ ಕನ್ಕ್ಲೂಡ್ ಮಾಡ್ತಾರೆ. ಓಕೆನಾ, ಸೊ ಇಲ್ಲಿ ಏನಿಲ್ಲ, ಸಿಂಪಲಾಗಿ ನಾನು ಹೇಳೋದಾದ್ರೆ ಸೊ ಇಲ್ಲಿ ಜಾರ್ಜ್ ಆರ್ವೆಲ್ ಅವರು ಅವ್ರು ಫೇಸ್ ಮಾಡಿದಂಥ ಒಂದು ಡಿಫಿಕಲ್ಟೀಸ್ನ ಹೇಳ್ತಾರೆ. ಯಾವ ರೀತಿ ಅಂದರೆ ಬುಕ್ ರಿವ್ಯೂವರ್ಗೆ ಸ್ವಲ್ಪ ಟೈಮ್ ಕೊಟ್ಬಿಟ್ಟು ರಿವ್ಯೂ ಮಾಡಿ ಅಂದರೆ ಅವರು ಫೇಕ್ ರಿವ್ಯೂಸೇ ಹಾಕ್ತಾರೆ. ಸೊ ಅದರಿಂದ ಏನು ಮಾಡಬೇಕು ಅಂದರೆ ಬುಕ್ ರಿವ್ಯೂವರ್ಗೆ ಜಾಸ್ತಿ ಟೈಮ್ ಅನ್ನೋದನ್ನ ಕೊಟ್ಟು ಅವ್ರಿಗೆ ರಿವ್ಯೂ ಅನ್ನೋದನ್ನ ಮಾಡಿ ಅಂತ ಹೇಳಿದ್ರೆ ಅಲ್ಲಿ ಒಂದು ಪ್ರಾಪರಾಗಿ ರಿವ್ಯೂ ಅನ್ನೋದನ್ನ ಕೊಡ್ತಾರೆ. ಇದರಿಂದ ಏನಾಗುತ್ತೆ ಅಂದರೆ ಏನು ಇನ್ಫಾರ್ಮೇಷನ್ ಯೂಸರ್ಗೆ ತಲುಪಬೇಕು ಆ ಇನ್ಫಾರ್ಮೇಷನ್ ತಲುಪುತ್ತೆ ಅಂತ ಹೇಳಿ ಕನ್ಕ್ಲೂಡ್ ಅನ್ನೋದನ್ನ ಮಾಡ್ತಾರೆ. ಓಕೆನಾ, ಇಷ್ಟೇ ಒಂದು ಲೆಸನ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬೇರೆ ಒಂದು ವಿಡಿಯೋನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.